ಶುಲ್ಕ ಬಾಕಿ ಉಳಿಸಿಕೊಂಡಿದ್ದಾರಂತೆ. ನಿಯಮದ ಪ್ರಕಾರ ಶೇಕಡ 0.5 ಇಷ್ಟು ಕಂಪನಿಗಳು ತೆರಿಗೆ ಕಟ್ಟಬೇಕು. ಆದರೆ ಇಲ್ಲಿವರೆಗೂ ತೆರಿಗೆ ಕಟ್ಟಿಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ಎನ್ಎಚ್ಎ ಹಾಗೂ ಏರ್ಪೋರ್ಟ್ ಪ್ರಾಧಿಕಾರಕ್ಕೆ ಜಿಲ್ಲಾ ನೋಂದಣಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ನೋಟಿಸ್ಗೆ ಕ್ಯಾರೆ ಅಂತಿಲ್ಲ ಪ್ರಾಧಿಕಾರ ಹಾಗೂ ಏರ್ಪೋರ್ಟ್ ಅಥಾರಿಟಿಯವರು. ಇಲ್ಲಿವರೆಗೂ ತೆರಿಗೆನೂ ಕಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟರು, ಅದಕ್ಕೂ ರಿಯಾಕ್ಷನ್ ಇಲ್ಲ. ಹೆದ್ದಾರಿ ಪ್ರಾಧಿಕಾರ ಹಾಗೂ ಏರ್ಪೋರ್ಟ್ ಅಥಾರಿಟಿಗೆ ಸಂಬಂಧಪಟ್ಟಂತೆ ಕೇಳಿಬಂದಿರುವ ಗಂಭೀರ ಆರೋಪ ಇದು. ಇಲ್ಲಿವರೆಗೂ ಕೂಡ ಅವರು ತೆರಿಗೆ ಕಟ್ಟಿಲ್ಲ ಅಂತ, ಯಾಕೆ ಬಾಕಿ ಉಳಿಸ್ಕೊಂಡಿರೋದು ಅಂತ ಪ್ರಶ್ನೆ ಮಾಡಿ ತೆರಿಗೆ ಪಾವತಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ರು ಕೂಡ ಕ್ಯಾರೆ ಅಂತ ಇಲ್ವಂತೆ ಅಧಿಕಾರಿಗಳು. ಹೆದ್ದಾರಿ ಪ್ರಾಧಿಕಾರ ಹಾಗೂ ಏರ್ಪೋರ್ಟ್ ಅಥಾರಿಟಿಗೆ ಈಗಾಗಲೇ ಜಿಲ್ಲಾ ನೋಂದಣಾಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. 0.5ರಷ್ಟು ಶೇಕಡ 0.5ರಷ್ಟು ನಿಯಮಗಳ ಪ್ರಕಾರ ಅವರು ತೆರಿಗೆಯನ್ನ ಕಟ್ಟಬೇಕು. ಆದರೆ ಇಲ್ಲಿವರೆಗೂ ತೆರಿಗೆ ಕಟ್ಟಿಲ್ಲ. ತೆರಿಗೆ ಕಟ್ಟದೇ ಇದ್ದಿದ್ದಕ್ಕೆ ಬಾಕಿ ಉಳಿಸ್ಕೊಂಡಿದ್ದೀರಾ ಅನ್ನೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೂ ಉತ್ತರ ಇಲ್ಲ, ತೆರಿಗೆನೂ ಕಟ್ತಾ ಇಲ್ಲ. ಹೀಗಾಗಿ ಇವರ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿಬಂದಿದೆ. ಹೆದ್ದಾರಿ ಪ್ರಾಧಿಕಾರ, ಟೋಲ್ ಗೇಟ್ ಕಂಪನಿ ಹಾಗೂ ಏರ್ಪೋರ್ಟ್ ಅಥಾರಿಟಿಗೆ ಈಗಾಗಲೇ ನೋಟಿಸ್ ಕೂಡ ಜಾರಿ ಆಗಿದೆ. ಬಟ್ ಯಾರೂ ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ವಂತೆ. ಯಾತಕ್ಕಾಗಿ ಇನ್ನೂ ಕಟ್ಟಿಲ್ಲ ನೀವು ತೆರಿಗೆಯನ್ನ, ಆದಷ್ಟು ಬೇಗ ತೆರಿಗೆ ಪಾವತಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆಗಳು ಅವರಿಂದ ಸಿಗ್ತಾ ಇಲ್ಲ. ಹೀಗಾಗಿ ಮುಂದಿನ ಸ್ಟೆಪ್ಪನ್ನು ಇಡಬೇಕಾಗುತ್ತೆ. ಕಾನೂನಿನ ಪ್ರಕಾರವಾಗಿ ಏನು ರಿಯಾಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಸದ್ಯಕ್ಕೆ ಈ ರೀತಿಯಾಗಿ ಅನೇಕ ಪ್ರಕರಣಗಳನ್ನು ನೀವು ಕೇಳಿರ್ತೀರ. ಹುಬ್ಬಳ್ಳಿಯಲ್ಲೂ ಕೂಡ ಇಂಥದ್ದೇ ಕೇಳಿ ಬರ್ತಾ ಇತ್ತು. ಒಂದು ಆದಾಯ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅವರು ತೆರಿಗೆ ಕಟ್ತಾ ಇಲ್ಲ ಅನ್ನುವಂಥ ಆರೋಪ ಇತ್ತು. ಕೊನೆಗೆ ಮರ್ಜ್ ಮಾಡ್ತಾರಾ ಅನ್ನುವಂಥ ವಿಚಾರವೂ ಕೂಡ ಬೆಳಕಿಗೆ ಬಂದಿತ್ತು. ಈಗ ನೋಡಿದರೆ ಅನೇಕ ವಿಮಾನ ಕಂಪನಿಯ ನಿಲ್ದಾಣಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಷ್ಟಿಷ್ಟು ವರ್ಷ ಅಂತ ಒಂದು ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೆ. ಆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂತೆ ವರ್ಷ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಆದರೆ ಇವರಿನ್ನೂ ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ತೆರಿಗೆ ಪಾವತಿ ಮಾಡಿ ಅಂತ ನೋಟಿಸ್ ಕೊಟ್ಟರು ಕೂಡ ಆ ನೋಟಿಸ್ಗೂ ಉತ್ತರ ಕೊಟ್ಟಿಲ್ವಂತೆ. ಹೆದ್ದಾರಿ ಪ್ರಾಧಿಕಾರ ಹಾಗೂ ಏರ್ಪೋರ್ಟ್ ಅಥಾರಿಟಿಯವರು ಈ ರೀತಿ ಮಾಡ್ತಾ ಇರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಈಗಾಗಲೇ ನೋಡಿ BBMPಗಳಲ್ಲೂ ಅಷ್ಟೇ ಈ ಅನಧಿಕೃತ ಕಟ್ಟಡಗಳ ತೆರವು ನಡೀತಾ ಇದೆ. ಮತ್ತೊಂದು ಕಡೆ ಅನಧಿಕೃತ ಕಟ್ಟಡಗಳು ಏನಿದ್ದಾವೆ ಅವರು ಹಣ ಪಾವತಿ ಮಾಡ್ತಾ ಇಲ್ಲ, ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ನೋಟಿಸ್ ಜಾರಿ ಮಾಡ್ತಿದ್ದಾರೆ. ಅವು ಕೋಟಿ, ಇಲ್ಲಿ ನೂರಾರು ಕೋಟಿ ತೆರಿಗೆಯನ್ನು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ಯಾವ ರೀತಿ